ಆಮೇಲೆ ನಿಮಗೆ ಗೊತ್ತು ರಾಜಕಾರಣ, ನೀವು ಸ್ಪರ್ಧೆ ಮಾಡೋ ಚರ್ಚೆ ಆಗ್ತಿರೋದು ಬೆಂಗಳೂರು ಗ್ರಾಮಾಂತರ ಅಂತ. ಅಲ್ಲಿ ಡಿ ಕೆ ಬ್ರದರ್ಸ್ ಇಷ್ಟು ವರ್ಷ ನೀವು ಮಾಡಿದಿರೋಂಥ ಸಾಧನೆಗಳನ್ನ ಚುನಾವಣೆ ಸಂದರ್ಭದಲ್ಲಿ ರಾಜಕಾರಣ ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತು. ಅದೆಲ್ಲವನ್ನ ಸ್ವೀಕಾರ ಮಾಡಕ್ಕೆ ರೆಡಿ ಇದ್ದಾರೆ ಮಂಜುನಾಥ್ ಅವರು ಅನ್ನುವಂಥದ್ದು. ಅಲ್ಲಿ ಆರೋಪ ಬರುತ್ತೆ, ಪ್ರತ್ಯಾರೋಪ ಬರುತ್ತೆ, ಬೈಗುಳ ಬರುತ್ತೆ, ನಿಮ್ಮ ಫ್ಯಾಮಿಲಿನ ತಂದುಬಿಡ್ತಾರೆ. ಇದೆಲ್ಲವೂ ರಾಜಕಾರಣದಲ್ಲಿ ಆಗುತ್ತೆ. ಅದಕ್ಕೆ ಸೂಕ್ಷ್ಮ ಸ್ವಭಾವದ ಮಂಜುನಾಥ್ ಅವರು ರೆಡಿ ಇದ್ದಾರಾ ಅಂತ, ಆ ರಾಜಕಾರಣದ ಪಟ್ಟಿಗಳನ್ನು ಕೇಳೋದಕ್ಕೆ ರೆಡಿ ಇದ್ದಾರಾ ಮಂಜುನಾಥ್ ಅಂತ. ಅಲ್ಲ, ಇವಾಗ ಏನಾಗುತ್ತೆ ಅಂದರೆ, ಈಗ ಚುನಾವಣೆಗೆ ನಿಂತ ಮೇಲೆ ಕೆಲವೆಲ್ಲ ವಿಚಾರಗಳು ಬಂದೇ ಬರುತ್ತೆ. ಆದರೆ ನಾವೇನು ಅನ್ನೋದು ಎಲ್ಲ ಜನರಿಗೂ ಗೊತ್ತಿದೆ. ನಮ್ಮ ಸ್ವಭಾವ ಏನು, ಅಥವಾ ನಮ್ಮ ಕಾರ್ಯದಕ್ಷತೆ ಏನು, ಕಾರ್ಯವೈಖರಿ ಏನು. ಯಾಕೆಂದರೆ ಆರೋಗ್ಯ ಕ್ಷೇತ್ರ ಕೂಡ ಅತಿ ದೊಡ್ಡ ಸಮಾಜ ಸೇವಾ ಕ್ಷೇತ್ರ. ಇವತ್ತು ಈ ರಾಜಕೀಯದ ಪ್ರವೇಶ, ಇದರ ಮೂಲ ಉದ್ದೇಶ ಇದು ನಮ್ಮ ಸೇವೆಯನ್ನು ಇನ್ನೂ ವಿಸ್ತರಿಸುವಂಥ ಒಂದು ಮನೋಭಾವ ಅಷ್ಟೇ. ಸೊ ಹಾಗಾಗಿ ಇದೆಲ್ಲ ಏನಾಗುತ್ತೆ ಅಂದರೆ, ಈ ಚುನಾವಣೆ ಪ್ರಕ್ರಿಯೆ ಸಹಜವಾಗಿ ನಿಮಗೆಲ್ಲ ಗೊತ್ತಿದೆ ಯಾವ ರೀತಿ ಎಲ್ಲ ನಡೆಯುತ್ತೆ ಅಂತ. ಬಟ್ ಆದರೆ ನಾವು ಇವತ್ತು ನರೇಂದ್ರ ಮೋದಿಯವರ ಜನಪ್ರಿಯತೆ ಹಾಗೂ ಹಿರಿಯವರಾದಂಥ ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರ ನಾಯಕತ್ವ, ಹಾಗೂ ಕೂಡ ಸನ್ಮಾನ್ಯ ಎಚ್ ಡಿ ದೇವೇಗೌಡರ ಮತ್ತು ಕುಮಾರಸ್ವಾಮಿಯವರ ನಾಯಕತ್ವ ಮತ್ತು ಅವರ ಸಲಹೆಗಳು, ಸೊ ಎಲ್ಲ ಒಟ್ಟಾರೆಯಾಗಿ ಕೆಲಸ ಮಾಡತಕ್ಕಂಥ ಒಂದು ಕಾರ್ಯಕ್ಷೇತ್ರ ಈ ಲೋಕಸಭಾ ಚುನಾವಣೆ ಆಗಿದೆ. ಸೊ ಹೀಗಾಗಿ ಎಲ್ಲ ರೀತಿ ಎದುರಿಸಲಿಕ್ಕೆ ಮಾನಸಿಕವಾಗಿ ಕೂಡ ಸಿದ್ಧನಾಗಿದ್ದೇನೆ.